ಈ ರಾಜ್ಯದ ಜನತೆಯ ಕಣ್ಣನ್ನು ನೀರನ್ನ ಒರೆಸ್ಬೇಕು ಅಂದ್ರೆ ನನ್ನ ನಾಯಕರಾದಂಥ ಕುಮಾರಣ್ಣರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನು ಜನ ಬಯಸ್ತಾ ಇದ್ದಾರೆ, ಅದು ಚಾಮುಂಡೇಶ್ವರಿಯಿಂದಲೇ ಪ್ರಾರಂಭ ಆಗುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ದೇವೇಗೌಡರು ಸಾಹೇಬರು ಕುಮಾರಣ್ಣರವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಾನು ಹರೀಶ್ ಗೌಡರು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತೇನು ನಿಮ್ಮೆಲ್ಲರ ಕೃಪೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಿಮ್ಮೆಲ್ಲರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ಮತ್ತೊಮ್ಮೆ ಈ ಒಂದು ಕ್ಷೇತ್ರದಿಂದ ಜನತಾದಳವನ್ನು ಗೆಲ್ಲಿಸುವ ಮೂಲಕ ಕುಮಾರಣ್ಣರವ್ರನ್ನ ಕೈಬಲಿಸ್ಪಡಿಸ್ಬೇಕು ಅಂತೇಳಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ತಾಯಿಯ ಚಾಮುಂಡೇಶ್ವರಿಯ ಕೃಪೆ ಮತ್ತೆ ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ ಮತ್ತೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರು ಸಾಹೇಬ್ರವರ ಕುಟುಂಬ ಇವತ್ತು ಇಲ್ಲಿ ಏನು ಮೈಸೂರು ಜಿಲ್ಲೆಯ ಸಭೆಯಲ್ಲಿ ಕುಮಾರಣ್ಣರವರೇ ಬರಬೇಕು ಅಂತೇಳಿ ನಾನು, ಹರೀಶ್ ಗೌಡರು, ಅಶ್ವಿನ್ ರವರು, ಮಾದೇವಣ್ಣರವರು, ಅಭಿಷೇಕ್ ರವರು, ವಿವೇಕಾನಂದರವರು ಮತ್ತೆ ಎಲ್ಲ ಜಿಲ್ಲೆಯ ನಾಯಕರುಗಳು ಮನವಿಯನ್ನ ಮಾಡಿದ್ವಿ. ಅದರಂತೆ ಇವತ್ತು ಕುಮಾರಣ್ಣರವರು ಈ ಸಭೆಗೆ ಆಗಮಿಸಿದ್ದಾರೆ. ಈ ರಾಜ್ಯದಲ್ಲಿ ನಾನಿರಲಿ, ಹರೀಶ್ ಇರಲಿ, ಅಶ್ವಿನ್ ಇಲ್ಲದೆ ಇರಲಿ, ರಾಜ್ಯದಲ್ಲಿ ಜನತಾದಳ ಕಾರ್ಯಕರ್ತರು, ನಿಷ್ಠಾವಂತ ತಾಯಂದ್ರು, ಸುಭದ್ರವಾದಂಥ ಶಕ್ತಿ ಇರ್ತಕ್ಕಂಥ ಕಾರ್ಯಕರ್ತರು ಯಾವತ್ತೂ ಕೂಡ ಕುಮಾರಣ್ಣರವ್ರ ಜೊತೆ, ದೇವೇಗೌಡರು ಸಾಹೇಬ್ರ ಜೊತೆ ಮತ್ತೆ ನಿಖಿಲ್ ಕುಮಾರಸ್ವಾಮಿರವ್ರ ಜೊತೆ ಯಾವತ್ತೂ ಕೂಡ ಕಂಕಣಬದ್ಧವಾಗಿ ಇರ್ತೇವೆ ಎನ್ನುವಂತ ಒಂದು ಶಕ್ತಿಯನ್ನ ಚಾಮುಂಡೇಶ್ವರಿಯಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ತೋರಿಸಿದಿರಿ. ನಿಮ್ಮೆಲ್ಲರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತಾ, ನಾವಿಲ್ಲಿರ್ತಕ್ಕಂಥವ್ರು ಯಾರು ಏನಾಗಬೇಕು ಅನ್ನೋದು ಮುಖ್ಯ ಅಲ್ಲ. ಮುಂದಿನ ದಿನದಲ್ಲಿ